ರಾಜ್ಯಸಭೆ ಚುನಾವಣಾ ಅಖಾಡದಲ್ಲಿ ಹಳೆ ದೋಸ್ತಿ ಹೊಸ ದ್ವೇಷ. ಒಂದು ಚುನಾವಣೆಯಿಂದ 16 ಸಂದೇಶ ಕೊಟ್ಟ 3 ಪಕ್ಷಗಳು. ರಾಜ್ಯಸಭೆಯ ಚುನಾವಣಾ ಅಖಾಡದಲ್ಲಿ ಹಳೆ ದೋಸ್ತಿ ಹೊಸ ದ್ವೇಷ. ಒಂದು ಚುನಾವಣೆಯಿಂದ 16 ಸಂದೇಶ ಕೊಟ್ಟ 3 ಪಕ್ಷಗಳು. ಬಿಜೆಪಿಗೆ ಸಿಕ್ಕಿದ್ದೇನು, ಕೈ ಎಡವಿದ್ದಲ್ಲಿ ದಳ ಕಳೆದುಕೊಂಡಿದ್ದೇನು. ಬಿಜೆಪಿ ಪ್ಲಾನ್ ಮುಂದೆ ಆತ್ಮಸಾಕ್ಷಿಯ ಜಿದ್ದಾಜಿದ್ದಿ ವರ್ಕೌಟ್ ಆಗಲೇ ಇಲ್ಲ. ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಆಗತ್ತಾ ಮೇಲ್ಮನೆ ಫಲಿತಾಂಶ. 2023ರ ರಾಜಕೀಯ ಲೆಕ್ಕಾಚಾರ ಹೇಳಿತಾ ರಾಜ್ಯಸಭೆ ಚುನಾವಣೆ. ಕಾಂಗ್ರೆಸ್ ಜೆಡಿಎಸ್ ಪ್ರತಿಷ್ಠೆ ಕಾಳಗದಲ್ಲಿ ಗೆದ್ದು ಬೀಗಿದ ಬಿಜೆಪಿ. ಫಲ ಕೊಡಲಿಲ್ಲ ಸಿದ್ದು ಆತ್ಮಸಾಕ್ಷಿಯಾಸ್ತ್ರ, ದಳಪತಿ ತಂತ್ರ. ರಾಜ್ಯಸಭೆಯ ರಣರೋಚಕ ಫೈಟ್ನಲ್ಲಿ 3 ಸ್ಥಾನ ಗೆದ್ದ ಬಿಜೆಪಿ. ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಟದಲ್ಲಿ ಬಿಜೆಪಿ ನಿರಾಯಾಸ ಜಯ. ಈ ಒಂದು ಎಲೆಕ್ಷನ್ ಬಿಜೆಪಿಗೆ ಕಲಿಸಿದ ಪಾಠವಾದ್ರೂ ಏನು? ರಾಜ್ಯಸಭೆಯ ಚದುರಂಗದ ಆಟದಲ್ಲಿ ಬಿಜೆಪಿಗೆ ಸಿಕ್ಕ ಸಂದೇಶ ಏನು? ಕೈ ದಳ ಮೈತ್ರಿ ಮರೆತು ಜಗಳವಾಡಿದ್ದರಿಂದ ಬಿಜೆಪಿಗೆ ಲಾಭ, ಭವಿಷ್ಯದಲ್ಲೂ ಕೈ ದಳ ಕಚ್ಚಾಟವೇ ಬಿಜೆಪಿ ಪಾಲಿಗೆ ವರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿನ್ನೆ ರಾಜ್ಯಸಭಾ ಚುನಾವಣೆ ಕಾಂಗ್ರೆಸ್ ಜೆಡಿಎಸ್ ಪ್ರತಿಷ್ಠೆಯ ಕಾಳಗ ಆಗಿತ್ತು. ಆ ಕಾಳಗದಲ್ಲಿ ಗೆದ್ದಂಥದ್ದು ಬಿಜೆಪಿ ನಿಜ. ಮೇಲ್ಮನೆಯ ಒಂದು ಫಲಿತಾಂಶ, ಆ ಫಲಿತಾಂಶದಿಂದ ಏನ್ ಸಂದೇಶ ರವಾನೆ ಆಗ್ತಾ ಇದೆ? ನಿಜಕ್ಕೂ ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿನ? ರಾಜ್ಯಸಭಾ ಚುನಾವಣೆ ಕೊನೆಗೂ ಕೂಡ ಮುಕ್ತಾಯ ಆಗಿದೆ. ನಿರೀಕ್ಷೆಯಂತೆ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 1 ಸ್ಥಾನವನ್ನ ಗೆದ್ದುಕೊಂಡಿದೆ. ಆದ್ರೆ ಈ ಚುನಾವಣೆ ಕೇವಲ ರಾಜ್ಯಸಭೆಯ ಸ್ಥಾನಗಳ ಒಟ್ಟಾರೆ ಸೋಲು ಗೆಲುವಿನ ಲೆಕ್ಕಾಚಾರಕ್ಕಷ್ಟೇ ಸೀಮಿತವಾಗಿಲ್ಲ. ಇದರ ಬದಲಾಗಿ ರಾಜ್ಯ ರಾಜಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶಗಳು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷ ಯಾವ್ಯಾವ ಸ್ಥಾನಗಳಲ್ಲಿ ಮತ್ತು ಯಾವ್ಯಾವ್ದು ರಾಜಕೀಯವಾಗಿರ್ತಕ್ಕಂಥ ಸಂದೇಶಗಳನ್ನ ನೀಡುತ್ತಾ ಚುನಾವಣೆ ಎದುರಿಸುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮಧ್ಯೆ ಆಗಿರ್ತಕ್ಕಂಥ ಗಲಾಟೆ ಇರಬಹುದು, ಸಂಘರ್ಷಗಳು, ವೈಯಕ್ತಿಕ ನಿಂದನೆಗಳಿರ್ಬೋದು, ಅದರ ಹಿನ್ನೆಲೆಯಲ್ಲಿ ಹಿತಾಸಕ್ತಿಯ ಸಂಘರ್ಷದ ಕಾರಣಕ್ಕಾಗಿ ಗೆಲ್ಲಬಹುದಾದಂತಹ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಅದರ ಲಾಭವನ್ನು ಆಡಳಿತವಾಗಿರ್ತಕ್ಕಂಥ ಬಿಜೆಪಿ ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಜನರ ಮುಂದೆ ಈಗ ತೆರೆದಿಡಲಾಗಿದೆ. ಆದರೆ ವಾಸ್ತವವಾಗಿ ಈ ಚುನಾವಣೆ ಮೂಲಕ 3 ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂದೇಶಗಳು ರವಾನೆಯಾಗಿದೆ. ಒಂದು, ಆಡಳಿತವಾಗಿರ್ತಕ್ಕಂಥ ಬಿಜೆಪಿಗೆ ಬಹಳ ಮುಖ್ಯವಾಗಿ ಒಂದು ಸಂಘಟನಾತ್ಮಕವಾಗಿ ಇರ್ತಕ್ಕಂಥ ಅವಕಾಶಗಳನ್ನ ಸರಿಯಾದ ದಿಕ್ಕಿನಲ್ಲಿ ಅದನ್ನ ಬಳಸ್ಕಡೆ ಮಾಡ್ಕೊಂಡಿದ್ದಾದ್ರೆ ಬಿಜೆಪಿಗೆ ಲಾಭ ಇದೆ ಅಂತಕ್ಕಂಥದ್ದು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪೈಪೋಟಿಗಳನ್ನು ಮಾಡುತ್ತೋ, ಅದರ ಸಂಘರ್ಷಗಳು ಎಲ್ಲಿ ತನಕ ಮುಂದುವರಿಯುತ್ತೋ ಅದರ ಒಟ್ಟಾರೆ ಲಾಭ ಬಿಜೆಪಿಗೆ ಆಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಆಡಳಿತವಾಗಿರ್ತಕ್ಕಂಥ ಬಿಜೆಪಿಯ ಬಗ್ಗೆ ಕೆಲವೊಂದಷ್ಟು ಶಾಸಕರಿಗೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕೆಂತಂದ್ರೆ ಬಿಜೆಪಿಗೂ ಕೂಡ ಮತ ಹಾಕಿರ್ತಕ್ಕಂಥ ಅಡ್ಡ ಮತದಾನ ಹಾಕಿರ್ತಕ್ಕಂಥ ಶಾಸಕರ ಒಲವನ್ನು ಗಮನಿಸ್ತಾ ಇದ್ರೆ ಸಾರ್ವತ್ರಿಕ ಚುನಾವಣೆ ಹೊತ್ತಿಗೆ ಇನ್ನೊಂದಷ್ಟು ದೊಡ್ಡ ಸಂಖ್ಯೆಯ ಶಾಸಕರು ಕೂಡ ಬಿಜೆಪಿ ಕಡೆ ಒಲವನ್ನು ವ್ಯಕ್ತಪಡಿಸಬಹುದು ಅಂತಕ್ಕಂಥ ಒಂದು ಸಂದೇಶ ಕೂಡ ರವಾನೆಯಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸರ್ಕಾರದ ಇಮೇಜ್, ಸಹಜವಾಗಿ 3 ಸ್ಥಾನ ಗೆದ್ದಿದ್ದ ಸರ್ಕಾರದ ಇಮೇಜ್ ಜಾಸ್ತಿ ಆಗಿದೆ. ಮತ್ತು ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾಧ್ಯವಾದಷ್ಟು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನ ಒಂದು ರೀತಿ ಸಂಘರ್ಷದ ಹಾದಿಯತ್ತ ಇಟ್ಟು ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಈ ರೀತಿಯಾಗಿರುವಂತಹ ಸಂದೇಶ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿಗೆ ಬಂದಿರತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.